ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ನಾನು ಹಾಕಿರೋ ತಂಬಲ್ಲಿ ಇಲ್ಲಾಂದರೆ ಹೆಡ್ಲೈನ್ಸಲ್ಲಿ ಕೂಡ ನೀವು ನೋಡಿರ್ತೀರ. ಸೊ ನಾನು ಪ್ರತಿಯೊಂದು ವೀಡಿಯೋಸ್ ಆಗ್ತಿದ್ದೀನಿ, ಬಟ್ ನೀವು ಬರೀ ಜಸ್ಟ್ ನೋಡಿದ್ರೆ ಸಾಲಲ್ಲ, ಬಟ್ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಏನೇ ಒಂದು ವೀಡಿಯೋ ಮಾಡಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ನಾನು ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿ ಒಂದು 10 ಡೇಸ್ ಆಗಿರ್ಬೋದು ಅನಿಸುತ್ತೆ. ಸೊ ಇವಾಗ ನಾನು ರಾಗಿ ಸರಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಯಾರ್ಯಾರಿಗೆ ಯಾವ ರೀತಿ ಮಾಡೋದು ಮನೇಲಿ ಹೆಲ್ತಿಯಾಗಿ. ಸೊ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ತುಪ್ಪ ಅದೆಲ್ಲ ಹಾಕಿ ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಸಾಲ್ಟು ತುಪ್ಪ ಅದೆಲ್ಲ ಹಾಕ್ಸ್ಕೊಂಡು ತಿನ್ನಿಸಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಆ ಥರ ಬಾಕ್ಸ್ ತೋರಿಸಿದ್ದೀನಲ್ಲ, ಅಷ್ಟು ನಾನು ಮಾಡ್ಕೊಂಡಿದ್ದೆ. ಮತ್ತು ಅದರಿಂದ ಸ್ವಲ್ಪ ಚಿಕ್ಕ ಬಾಕ್ಸು ಅದಷ್ಟು ಮಾತ್ರ ಮಾಡ್ಕೊಂಡಿರೋದು. ನೆಕ್ಸ್ಟ್ ಈ ಮಂತ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟಿಂದ ರೈಸ್ ಆ ಥರ ಎಲ್ಲ ಮಾಡಿ ತಿನ್ಸೋಣ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಇವಾಗ ಈ ಮಂತ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅದನ್ನು ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ನಾನು ಡೇ ಟೈಮ್ ಅಂತ ಅಂದರೆ ಮಾರ್ನಿಂಗ್ ಟೈಮಲ್ಲಿ ನಾನು ಜಸ್ಟು ಆ ಬೌಲ್ ತೋರಿಸ್ತಿದ್ದೀನಲ್ಲ, ಅದರಲ್ಲಿ ನಾನು ಇಲ್ಲಾಂದರೆ ಅರ್ಧ ಇಲ್ಲಾಂದರೆ ಮುಕ್ಕಾಲಷ್ಟು ತಿನ್ನಿಸ್ತೀನಿ, ಅಷ್ಟು ಮಾಡಿಕೊಂಡು. ಈಗ ಮಧ್ಯಾಹ್ನ ಅಂತೆಲ್ಲ ಬಂದಾಗ ಅರ್ಧ ಇಲ್ಲಾಂದರೆ ಕಾಲು ಭಾಗ ಸ್ವಲ್ಪ ಹಾಕ್ಕೊಂಡು ತಿನ್ನಿಸ್ದೆ. ಯಾಕಂದರೆ ನೈಟ್ ಟೈಮ್ ಅಂತೂ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ತಿನ್ನಿಸೋದು, ಯಾಕಂದರೆ ಆವಾಗ ಸ್ವಲ್ಪ ಡೈಜೆಷನ್ ಆಗೋಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿನೇ ತಿನ್ನಿಸಿರ್ತೀವಿ. ಅದಕ್ಕೆ ಸ್ವಲ್ಪ ಈಗ ಸರಿ ಮಾಡಬೇಕಂದ್ರೆ ಫಸ್ಟು ಒಂದು ಬೌಲಲ್ಲಿ ನೀಟಾಗಿ ಕಲಿಸ್ಕೊಂಡು ಆಮೇಲೆ ನಾವು ಸ್ಟಾರ್ಟ್ ಮಾಡಬೇಕು ಮಾಡೋದಕ್ಕೆ. ಸೊ ನಾನು 1 ಸ್ಪೂನ್ ಇಲ್ಲಾಂದರೂ 1.5 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಜಸ್ಟು ಹಾಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಲೈಕ್ ಗಂಟಿರಬಾರ್ದು, ಗಂಟಿದ್ರೆ ಇಷ್ಟಪಡಲ್ಲ ಮಕ್ಕಳು ತಿನ್ನೋದಕ್ಕೆ. ಸೊ ನೀಟಾಗಿ ಸಾಫ್ಟಾಗಿ ಲೈಕ್ ಈ ಹಲ್ವಾ ಟೈಪ್ ಬರುತ್ತಲ್ಲ, ಆ ಥರ ಮಾಡಿಕೊಂಡು ತಿನ್ನಿಸಿದ್ರೆ ಸ್ವಲ್ಪ ಬೇಗ ತಿನ್ಕೋತಾರೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ತಿನ್ನೋದಿಲ್ಲ, ಉಗಿತಾರೆ, ಆ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿ ತಿಂತಾರೆ. ಬೆಳಿಗ್ಗೆ ಒಂದು 8 to 9 ಒಳಗಡೆ ನಾನು ತಿನ್ನಿಸ್ಬಿಡ್ತೀನಿ. ಆಫ್ಟರ್ನೂನ್ ಅಂತ ಬಂದರೆ ಒಂದು 1 or 2 o'clock. ನೈಟ್ ಟೈಮ್ ಆಲ್ಮೋಸ್ಟ್ ಒಂದು 8 to 9 ಒಳಗಡೆ ಹಂಗೆ ತಿನ್ನಿಸ್ಬಿಡ್ತೀವಿ. ಸೊ ಆ ಟೈಮಲ್ಲಿ ತಿನ್ನಿಸಿದ್ರೆ ಸ್ವಲ್ಪ ಬೇಗ ಕೂಡ ಡೈಜೆಷನ್ ಕೂಡ ಆಗುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ತಿನ್ನಿಸ್ತೀವಿ. ಅಂದರೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕು. ಆ ಟೈಮ್ ಒಳಗಡೆ ತಿನ್ನಿಸ್ಬಿಡ್ತೀವಿ. ಸೊ ಟೈಮ್ ಕೂಡ ಚೇಂಜಸ್ ಮಾಡಲ್ಲ. ಎಷ್ಟು ಟೈಮ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಷ್ಟು ಟೈಮಲ್ಲೇ ನಾನು ತಿನ್ನಿಸೋದು. ನೋಡಿ, ಈ ಥರ ನೀಟಾಗಿ ಗಂಟು ಏನೂ ಬರಬಾರ್ದು. ಯಾಕಂದರೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಥರ ಅನಿಸ್ಬೋದು, ಬಟ್ ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟು ಬರಲ್ಲ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಕಲಿಸ್ಬೇಕಾದ್ರೇ, ಜಸ್ಟ್ ಮಿಕ್ಸ್ ಮಾಡಬೇಕಾದ್ರೇ ಸ್ವಲ್ಪ ಹಾಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗಂಟು ಆ ಥರ ಎಲ್ಲ ಏನೂ ಬರೋದಿಲ್ಲ. ಲೈಕ್ ಸಾಫ್ಟ್ ಪೇಸ್ಟ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ತಿನ್ನಿಸ್ಬೇಕಾದ್ರೆ ಫುಲ್ಲು ಲಿಕ್ವಿಡ್ ಟೈಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬಿಸಿ ಇದ್ದಂಗೆ ಒಂದು ಸ್ವಲ್ಪ ಉರುಪಿ ಆಮೇಲೆ ತಿನ್ನಿಸಿದ್ರೆ ಸ್ವಲ್ಪ ಬಿಸಿಯಾಗೂ ಇರುತ್ತೆ, ಬೇಗನೂ ತಿನ್ನಿಸ್ಬೋದು. ಸೊ ಅದು ಫುಲ್ಲು ತಣ್ಣಗಾಗ್ಬಿಟ್ರೆ ಮಕ್ಕಳು ಕೂಡ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ, ಫುಲ್ಲು ತಣ್ಣಗಾಗ್ಬಿಡುತ್ತೆ. ಸೊ ಇವಾಗ ಆಗಿದೆ, ನೀರು ಸ್ವಲ್ಪ ಕುದೀತಿದೆ. ಇವಾಗ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ.
ಫುಲ್ಲು ಇದು ತಿರ್ಗಿಸಿಲ್ಲ ಅಂದರೆ ಇನ್ನೂ ಗಂಟಾಗ್ಬಿಡುತ್ತೆ. ಅದಕ್ಕೆ ಅವಾಗ ತಿರ್ಗಿಸ್ತಾ ಇರಬೇಕು ಅಂತ ಆಗೋವರೆಗೂ. ಸೊ ಇವಾಗ ರೆಡಿ ಆಗಿದೆ ಪಾಪು ಫುಡ್. ಇವಾಗ ತಿನ್ನಿಸ್ಬೇಕಷ್ಟೆ. ಎದೊಳು ಸೆಟ್. ನನ್ನ ಮಗಳು ಇವಾಗ ಇನ್ನೂ ಮಲ್ಕೊಂಡಿದ್ದಾಳೆ. ಇವಾಗ ಎದೊಳಿಸಿ ತಿನ್ನಿಸ್ಬೇಕು. ಇವಾಗ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾಳೆ. ತಿನ್ನಲ್ಲ ತಿನ್ನು ಜಾನ್ ಮದಿ. ಯೋ ಯಪ್ಪ ತಿನ್ನು ಜಾಣ.